ವ್ಯಾಪ್ತಿಯಲ್ಲಿ ಭೀಕರ ಅಪಘಾತ, ಸ್ಥಳದಲ್ಲೇ ತಂದೆ ಮಗನ ಸಾವು. ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ದೇವಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಮ್ತೂರು ಗ್ರಾಮದ ಇಂದು ಘಟನೆ ಒಂದು ದುರದೃಷ್ಟಕರವಾಗಿದೆ. ಒಂದೇ ಗ್ರಾಮದ ಒಂದೇ ಮನೆಯ ಕುಟುಂಬದ ತಂದೆ ಮತ್ತು ಮಗ ಇಬ್ಬರು ಲಾರಿಯ ಕೆಳಗಡೆ ಸಿಲುಕಿ ಮರಣವನ್ನು ಹೊಂದಿರುತ್ತಾರೆ. ಇದೇ ಕಮ್ತೂರು ಗ್ರಾಮದ ತಂದೆ ಮತ್ತು ಮಗ ಮಾರ್ಕೆಟ್ ಮಾಡಿ ಸುಬ್ಬರಾಯನಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆ ಗ್ರಾಮಕ್ಕೆ ಹೋಗಬೇಕಾದ್ರೆ ಇಂದು ಬೆಳಗ್ಗೆ ಸರಿಸುಮಾರು 10:50ಕ್ಕೆ ಮರಣವನ್ನು ಹೊಂದಿರುತ್ತಾರೆ. ಬನ್ನಿ ವೀಕ್ಷಕರೇ, ಈ ಲಾರಿಯ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಯಾವ ಘಟನೆ ಆಗಿರುತ್ತೆ ಅಂತೇಳಿ ನಮ್ಮ ದೃಷ್ಟಿ ನ್ಯೂಸ್ ಕಡೆಯಿಂದ ತೋರಿಸುವಂಥ ದೃಶ್ಯವನ್ನು ತೋರಿಸುತ್ತೇನೆ. ನಮಸ್ಕಾರ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ದೇವಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಮತೂರ್ ಗ್ರಾಮದ ಸ್ಥಳೀಯರು ಅಂತ ಗುರುತಿಸಲಾಗಿದೆ. ಸ್ಥಳದಲ್ಲೇ ಮೃತಪಟ್ಟ ವ್ಯಕ್ತಿಯ ಹೆಸರುಗಳು ಬೆಳ್ಳಿ ನಾಗರಾಜ್ ಮತ್ತು ದುರ್ಗೇಶ್. ಹೌದು ವೀಕ್ಷಕರ, ಸಂಡೂರು ಕುಮಾರಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ. ಸ್ಥಳಕ್ಕೆ ಧಾವಿಸಿದ ಸಂಡೂರು ಪೊಲೀಸ್ ಠಾಣೆಯ PSI ದಾಕೇಶ್ ಯು ಹಾಗೂ ತೋರಣಗಲ್ಲು ಡಿವೈಎಸ್ಪಿ ಪ್ರಸಾದ್ ಗೋಖೋಲೆ, ಅಡಿಷನಲ್ SP ನವೀನ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನೋಡಿ, ಇವತ್ತು ಬೆಳಗ್ಗೆ 10:40 ಬೈಕ್ ಮತ್ತು ಲಾರಿ ಆಕ್ಸಿಡೆಂಟ್ ಆಗಿದೆ. ನಾಗರಾಜ್ ಅಂತ ತಂದೆ ಅವ್ರ ಮಗ ಬೈಕಲ್ಲಿ ಸಂಡೂರಿಗೆ ಬಂದು ಪರ್ಚೇಸ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಲಾರಿ ಆ್ಯಂಡ್ ಬೈಕು. ಮಗ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ತಂದೆ ಸೀರಿಯಸ್ ಇದ್ದು ಕಳಿಸಿದ್ದಾರೆ. ತುಂಬಾ ಸೀರಿಯಸ್ ಇತ್ತು, ಡೆತ್ ಆಗಿದೆ. ಇಬ್ಬರು ಡೆತ್ ಆಗಿದ್ದಾರೆ. ಇದ್ರ ಬಗ್ಗೆ ಸ್ಪೀಡ್ ವೆಹಿಕಲ್ಸು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಕಾಣುತ್ತಲ್ಲಿ ಡ್ರ್ಯಾಗಿಂಗ್ ನೋಡಿದರೆ ಇದ್ರ ಬಗ್ಗೆ ಕ್ರಮ ಕೂಡ ನಮ್ಮ ಆಫೀಸರ್ಸ್ ತಗೊಳ್ತಾ ಇದ್ದಾರೆ. ಸ್ಪೀಡ್ ಕಂಟ್ರೋಲ್ ಬಗ್ಗೆ ಎಲ್ಲ ಈಗಾಗಲೇ ಅವ್ರಿಗೆಲ್ಲ ಹೇಳಿದೆ, ಡ್ರೈವರ್ಸ್ಗೆಲ್ಲನೂ ಸ್ಪೀಡ್ ಕಂಟ್ರೋಲ್ ಅಳವಡಿಸಿದೆ ಅವ್ರ ವೆಹಿಕಲ್ಸ್ಗೂ ಕೂಡ. GPS ಎಲ್ಲ ಹಾಕಿ ಅದನ್ನು ಇನ್ನೂ ಕೂಡ ಹೆಚ್ಚಿನ ತೀವ್ರತೆಯಲ್ಲಿ ಅದನ್ನು ಅಟೆಂಡ್ ಮಾಡ್ತಾರೆ ನಮ್ಮ ಆಫೀಸರ್ಸ್. ಎಲ್ಲ ಒಂದು ಕಡೆ ಸಾರಿಗೆ ಇಲಾಖೆ ಎಲ್ಲ ಎಡವುತ್ತಾ ಇದೆ ಅಂತ ಕೇಳ್ತಾ ಇದೆ ಸರ್. ಯಾಕಂತಂದರೆ ಆ ವಯಸ್ಸಿರೋದಿಲ್ಲ ಹುಡುಗರಿಗೆ, ಡ್ರೈವರ್ಗಳಿಗೆ, ಅಂಥವ್ರಿಗೆಲ್ಲ ಲೈಸೆನ್ಸ್ ಕೊಟ್ಬಿಟ್ಟು ಇದೊಂದು ಸಂಭವ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರ ಕೂಗು. ಕೊಡಬೇಕಾದ್ರೆ ಅವರು ಮಿನಿಮಮ್ ಏಜ್ ಎಲ್ಲ ನೋಡಲೇಬೇಕು, ಅದು ಅವರು ಅಟೆಂಡ್ ಮಾಡಿರ್ತಾರೆ. ಬಟ್ ಇಲ್ಲಿ ಓಡಿಸ್ಬೇಕಾದ್ರೆ ಡ್ರೈವರ್ಸ್ ಆದಷ್ಟು ಹುಷಾರಾಗಿರ್ಬೇಕು. ನೋಡಿ, ಇಷ್ಟು ಜನ ನಿಂತಿದ್ದಾರೆ, ಇವರೆಲ್ಲ ಆಲ್ಮೋಸ್ಟ್ ಡ್ರೈವರ್ಸ್ ಇದ್ದಂಗೆ ಕಾಣ್ತಾರೆ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಜೀವಗಳು ಇರ್ತವೆ, ಸಂಸಾರಗಳಿರ್ತವೆ, ತುಂಬ ಸಮಸ್ಯೆ ಆಗುತ್ತೆ. ಸರಿಸುಮಾರು ಸತತವಾಗಿ 100%ನಲ್ಲಿ 30% ಡ್ರೈವರ್ಗೆ ಏಜ್ ಆಗಿರಲ್ಲ ಸರ್. ಪ್ರತಿ ಅದ್ರ ಬಗ್ಗೆ ಆ ಥರ ಇದ್ದರೆ ನಾನು ನಮ್ಮ DSP ಅವ್ರಿಗೆ ಇದ್ದಾರೆ, ಹೇಳ್ತೀನಿ. ನಾನು ಮತ್ತೊಮ್ಮೆ ಕೂಲಂಕುಷವಾಗಿ ಚೆಕ್ ಮಾಡಿದ್ದೆ. ಏಜು ಲೈಸೆನ್ಸ್ ಎಲ್ಲ ಇನ್ನೊಂದ್ಸಲ ಚೆಕ್ ಮಾಡಿದ್ದೆ ಸರ್. ಒಂದು ಸಾರ್ವಜನಿಕ ಸಭೆಯಲ್ಲಿ ಸಂಡೂರು ಪೊಲೀಸ್ ಠಾಣೆಯಲ್ಲಿ ಯಾವ ಟ್ರಾನ್ಸ್ಪೋರ್ಟ್ಲಿಂದ ಲಾರಿ ತುಂಬ್ಕೊಂಬರ್ತಿದ್ವೋ ಅಂಥದ್ದೇನಾದರೂ ಟ್ರಾನ್ಸ್ಪೋರ್ಟ್ನಲ್ಲಿ ಆ ಅಪಘಾತ ಸಂಭವಿಸಿದರೆ ಅಂಥ ಟ್ರಾನ್ಸ್ಪೋರ್ಟರ್ ಮೇಲೆ ನಾವು FIR ಮಾಡ್ತೀವಿ ಅಂತೇಳಿ ಮನೆ DYSP ಸಾಹೇಬರು ಮತ್ತು CPI ಸಾಹೇಬರು ಒಂದು ಸಾರ್ವಜನಿಕ ಸಭೆ ಮಾಡಿದ್ರು ಸರ್. ಆ ಸಾರ್ವಜನಿಕ ಸಭೆಯಲ್ಲಿ ಇಂಥದ್ದೊಂದು ಹೇಳಿಕೆ ನೀಡಿದ್ರು ಸರ್. ಇವಾಗ ಯಾವ ರೀತಿ ಕ್ರಮ ತಗೊಂತೆ ಸರ್ ನಿಮ್ಮ ಇದು ಪೊಲೀಸ್ ಇಲಾಖೆ? ಇಲ್ಲ, ಯಾರು ಲಾರಿ ಏನು ಇನ್ವಾಲ್ವ್ ಆಗಿದೆ ಅದ್ರ ಓನರು ಮತ್ತು ಡ್ರೈವರ್ ಮೇಯ್ನಾಗಿ ಇದ್ದೇ ಇರ್ತಾರೆ. ಫರ್ದರ್ ಏನು GPS ಅಳವಡಿಸಿದಾರೋ ಇದೆಲ್ಲ ಚೆಕ್ ಮಾಡಿ ಅವ್ರು ಅಳವಡಿಸದೇ ಇದ್ದರೆ ಖಂಡಿತವಾಗೂ ಕ್ರಮ ಜರುಗಿಸ್ತಾರೆ. ಅವ್ರಿಗೆ ನೋಟಿಸ್ ಹೋಗುತ್ತೆ, ಅಟೆಂಡ್ ಮಾಡೇ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಇದು ತುಂಬ ಡೌನ್ ಇದೆ. ಆಮೇಲೆ ಟರ್ನಿಂಗ್ ಇದೆ, ಭಾರಿ ಸ್ಪೀಡ್ ಬರ್ತಾರೆ ಸರ್. ಇಲ್ಲೇ ಮಣ್ಣಿನಾಗಿದೆ, ನಮ್ಮಿದೆ ಹೊಲ್ದಾಗೆ ಬಂದ್ಬಿಟ್ಟು ಪೂರ್ತಿ ಗಾಡಿ. ಹಂಗಾಗಿ ದಯಮಾಡಿ ಕೇಳ್ತೀನಿ, ಇಲ್ಲಿ ಒಂದು ಬ್ರೇಕರ್ಗಳು ಮಾಡಿದರೆ ಆದಷ್ಟು ಕಂಟ್ರೋಲ್ ಆಗಿ ಬೈಕ್ ಜಿಗ್ಜ್ಯಾಗ್ ಮಾಡಿ ಸ್ಪೀಡ್ ಕಂಟ್ರೋಲ್ ಆಗಲಿ. ಲಾರಿ ಬಂದವರು ಸ್ಲೋ ಆಗಬೇಕು. ಸ್ಲೋ ಆಗಿ ಹಿಂಗೆ ಸೊಟ್ಟ ಪಟ್ಟ ಕೆಲವು ಕಡೆ ನಾವು ಮಾಡಿದ್ದೀವಿ. ಇವಾಗ ಚೆಕ್ಕಲ್ಕೋಟ ಇದೆಯಲ್ಲ, ಚೆಕ್ಕಲ್ಕೋಟ ಹೈವೇನಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಯ್ತು, ಅಳವಡಿಸಿದ್ದೀವಿ. 1 ತಿಂಗಳಲ್ಲಿ ಸುಮಾರು ಕಮ್ಮಿ ಆಗಿದೆ.
ಕಂಪ್ಯಾರಿಟಿವ್ಲಿ ಸುಮಾರು ಕಮ್ಮಿ ಇದೆ. ಇಲ್ಲೂ ಟ್ರೈ ಮಾಡೋಣ. ಸರ್ ಮಾಡ್ಬೇಕು ಸರ್, ಇದು ಮಾಡಿಲ್ಲ ಅಂದ್ರೆ ನಾವು ಓಡಾಡೋದು ಭಾಳ ಕಷ್ಟ ಆಗ್ತದೆ ಸರ್. ನಾಲ್ಕು ಬ್ಯಾರಿಕೇಡ್ ಹಾಕಿದ್ರು ಸರ್. ಅದು ಮುಂದೆ ಒಂದು ತಕ ಇಲ್ಲೊಂದು ದೌಂಡ ಬಂದ ತಕ್ಷಣ ಹಾಕಿದ್ರು ಸರ್. ಅವನ್ನ ಪುಡಿ ಪುಡಿ ಅನ್ಕೊಡ್ರು. ಇಲ್ಲ ರೆಗ್ಯುಲರ್ ಆಗಿ ಅವನ್ನ ತುಂಡು ತುಂಡು ಅನ್ಕೊಡ್ತಾರೆ ಸರ್. ನಾವು ದಯವಿಟ್ಟು ಮಾನಿಟರ್ ಮಾಡ್ತೀವಿ. ಹೊಡೆದ್ರು ಕೂಡ ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ಒಂದು ಬೇರೆ ತಂದು ಇಡೋ ವ್ಯವಸ್ಥೆ ಕ್ಲಿಯರ್ ಆಗಿ ಮಾಡೋದು ಸರ್. ದಯವಿಟ್ಟು ಸರ್, ರೈತರೇ ಸರ್ ಸ್ಪೀಡ್ ಕಂಟ್ರೋಲ್ ಆಗ್ಬಿಟ್ರೆ ಸಹಾಯ ಮಾಡಿ ಸರ್. ಎರಡೆರಡು ಗಾಡಿ ಬರ್ತದೆ ಸರ್. ನಾವು ಬೈಕ್ ತಗೊಂಡು ಬರ್ತಿರ್ತೀವಿ, ನಮ್ಮ ಜೀವ ಹೋದಂಗೆ ಆಗೋದು ಸರ್. ಹೆವಿ ಬ್ಯಾರಿಕೇಡ್ಸ್ ಮಾಡಿಸಿ, ಹೆವಿ ಮಾಡಿಸ್ಬಿಟ್ಟು ರೋಡಲ್ಲಿ ಜಿಗ್ಜಾಗ್ ಮಾಡಲೇಬೇಕು. 100% ಕಮ್ಮಿ ಆಗುತ್ತೆ. ಇದು ಭಾಳ ಡೇಂಜರ್ ಸರ್ CC ಕ್ಯಾಮ್ರಾ ಅಳವಡಿಸ್ತೀನಿ ಅಂತ ಹೇಳಿದ್ರಿ ಸರ್. ಅಲ್ಲಲ್ಲಿ CC ಕ್ಯಾಮ್ರಾ ಹಾಕಿ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರೆ ಸರ್. ಅದು ಕೂಡ ಇದುವರೆಗೂ ಜಾರಿ ಆಗಿಲ್ಲ ಅಂತಕ್ಕಂಥದ್ದು ಒಂದಿದೆ ಸರ್. ಓಕೆ, ಮಾಡಿಸಿ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು.